ನಾನು ವಿಠಲ್ ಮೂರ್ತಿ ಅಂದರೆ ಐರವಳ್ಳಿ ಮಲ್ಲೇಗೌಡ ವಿಠಲ್ ಮೂರ್ತಿ ಅಂತ. ಬೇಲೂರಿಂದ ಮತ್ತೆ ಇಲ್ಲಿ ಮಧ್ಯೆ ಹಾಸನ್ ಅಲ್ಲೆಲ್ಲೂ ನಿಲ್ಲಿಲ್ಲ, ಸೀದಾ ಬೆಂಗಳೂರಿಗೆ ಬಂದೆ. BA ಆನರ್ಸ್ ಓದಿದೆ, MA ಎಕನಾಮಿಕ್ಸ್ ಓದಿದೆ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಾಸಾಗಿ ಅಸಿಸ್ಟೆಂಟ್ ಕಮಿಷನರ್ ಆಗಿ ನನ್ನ ಕೆಲಸ ಶುರು ಮಾಡಿದೆ. ಜಿಲ್ಲಾಧಿಕಾರಿಯಾಗಿ ನಾನು ತುಮಕೂರು ಜಿಲ್ಲೆಯಲ್ಲಿ ಕೆಲಸ ಮಾಡಿದೆ, ಬಿಜಾಪುರ ಜಿಲ್ಲೆಯಲ್ಲಿ ಕೆಲಸ ಮಾಡಿದೆ, ಶಿವಮೊಗ್ಗ ಜಿಲ್ಲೆಯಲ್ಲಿ ಸ್ಪೆಷಲ್ ಡೆಪ್ಯೂಟಿ ಕಮಿಷನರ್ ಕೆಲಸ ಮಾಡಿದೆ, ಜಿಲ್ಲಾ ಪಂಚಾಯತ್ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿ ಬಳ್ಳಾರಿನಲ್ಲಿ ಕೆಲಸ ಮಾಡಿದೆ, ಬ್ಯಾಂಗ್ಳೂರು ಗ್ರಾಮಾಂತರದಲ್ಲಿ ಕೆಲಸ ಮಾಡಿದೆ. ಒಟ್ಟು ಕರ್ನಾಟಕದ ಎಲ್ಲ ಭಾಗಗಳಲ್ಲಿ ಕೆಲಸ ಮಾಡಿದ್ದೀನಿ. ಆತ್ಮೀಯ ಜನಪದ ಸಿರಿ ವೀಕ್ಷಕರಿಗೆ ನಿಮ್ಮ ಜರಗನಹಳ್ಳಿ ಕಾಂತರಾಜು ಮಾಡುವ ನಮಸ್ಕಾರಗಳು. ಸ್ನೇಹಿತರೆ, ಕರ್ನಾಟಕ ಸಾಂಸ್ಕೃತಿಕ ಲೋಕವನ್ನು ಶ್ರೀಮಂತಗೊಳಿಸಿದಂತಹ ನಾಡಿನ ಹಿರಿಯ IAS ಅಧಿಕಾರಿಗಳು ಹಾಗೂ ನಾಡಿನ ಸಾಂಸ್ಕೃತಿಕ ರಾಯಭಾರಿಗಳು ಅಂತಲೇ ಹೇಳ್ಬೋದಾದಂತಹ ವಿಠಲ್ ಮೂರ್ತಿ ಸಾಹೇಬರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಸ್ನೇಹಿತರೆ, ಅವರನ್ನ ಸ್ವಾಗತ ಕೋರೋಣ. ಸರ್ ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಜನಪದ ಸಿರಿ ವಾರ್ಷಿಕೋತ್ಸವದ ಸಂಭ್ರಮದಲ್ಲಿದೆ. ಈ ಒಂದು ವಿಶೇಷ ಸಂದರ್ಭದಲ್ಲಿ ಜನಪದ ಸಿರಿಯ ಕರೆಗೆ ಹೋಗೊಟ್ಟು ಸ್ಟುಡಿಯೋವರೆಗೂ ಬಂದ್ರಿ, ಧನ್ಯವಾದಗಳು. ತಮಗಿರ್ತಕ್ಕಂಥ ಸಾಂಸ್ಕೃತಿಕ ಮನಸ್ಸನ್ನು ಅದು ತೋರಿಸ್ತಾರೆ ಅಂತ ನಾನಾದರೂ ಭಾವಿಸ್ತಾ, ಸರ್ ಮುಖ್ಯವಾಗಿ ನಿಮ್ಮ ಸಂದರ್ಶನಗಳನ್ನು ಅನೇಕ ವಾಹಿನಿಗಳಲ್ಲಿ ನಾನು ನೋಡಿದ್ದೀನಿ ಈಗಾಗಲೇ. ನಮ್ಮ ಜನಪದ ಸಿರಿಯ ವೀಕ್ಷಣೆ ಮಾಡ್ತಕ್ಕಂಥವರು ಪ್ಯೂರ್ಲಿ ಜನಪದ ಕಲಾವಿದರೆ ಹೆಚ್ಚಾಗಿರೋದ್ರಿಂದ ದಯವಿಟ್ಟು ತಿಳಿಸ್ಕೊಡಿ, ವಿಠಲ್ ಮೂರ್ತಿ ಅವರ ಮೂಲ ಏನು, ತಮ್ಮ ಹಿನ್ನೆಲೆ ಅಂತ ತಿಳಿಸ್ಕೊಡ್ಬೋದಾ ಕಲಾವಿದರಿಗೋಸ್ಕರ? ನಾನು ವಿಠಲ್ ಮೂರ್ತಿ ಅಂದರೆ ಐರವಳ್ಳಿ ಮಲ್ಲೇಗೌಡ ವಿಠಲ್ ಮೂರ್ತಿ ಅಂತ. ಐರವಳ್ಳಿ ಅಂದರೆ ಬೇಲೂರು ತಾಲೂಕಲ್ಲಿ ಒಂದು ಊರದು, ಹಾಸನ ಜಿಲ್ಲೆ. ನಾನು ಹುಟ್ಟಿದ್ದಲ್ಲೇ, ಶಾಲೆ ಕಲ್ತಿದ್ದಲ್ಲೇ, ಅದಾದಮೇಲೆ ಬೇಲೂರು, ಅದಾದಮೇಲೆ ಬೆಂಗಳೂರು. ಬೇಲೂರಿಂದ ಮತ್ತೆ ಇಲ್ಲಿ ಮಧ್ಯೆ ಹಾಸನ್ ಅಲ್ಲೆಲ್ಲೂ ನಿಲ್ಲಿಲ್ಲ, ಸೀದಾ ಬೆಂಗಳೂರಿಗೆ ಬಂದೆ. ನಾನು BA ಆನರ್ಸ್ ಓದಿದೆ, MA ಎಕನಾಮಿಕ್ಸ್ ಓದಿದೆ. ಸ್ವಲ್ಪ ದಿವಸ ಎಕನಾಮಿಕ್ಸು ಪಾಠ ಮಾಡ್ತಾಯಿದ್ದೆ. ಅದಾದಮೇಲೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಾಸಾಗಿ ಅಸಿಸ್ಟೆಂಟ್ ಕಮಿಷನರ್ ಆಗಿ ನನ್ನ ಕೆಲಸ ಶುರು ಮಾಡಿದೆ 77ರಲ್ಲಿ ಶುರು ಮಾಡಿ 2011ರಲ್ಲಿ ರಿಟೈರ್ ಆದೆ. ಸೊ ಸುಮಾರು 34 ವರ್ಷ. ಜಿಲ್ಲಾಧಿಕಾರಿಗಳಾಗಿ ಎಷ್ಟು ಜಿಲ್ಲೆಯಲ್ಲಿ ಕೆಲಸ ಮಾಡಿದ್ದೀರಿ ಸರ್? ಜಿಲ್ಲಾಧಿಕಾರಿಯಾಗಿ ನಾನು ತುಮಕೂರು ಜಿಲ್ಲೆಯಲ್ಲಿ ಕೆಲಸ ಮಾಡಿದೆ, ಬಿಜಾಪುರ ಜಿಲ್ಲೆಯಲ್ಲಿ ಕೆಲಸ ಮಾಡಿದೆ, ಶಿವಮೊಗ್ಗ ಜಿಲ್ಲೆಯಲ್ಲಿ ಸ್ಪೆಷಲ್ ಡೆಪ್ಯೂಟಿ ಕಮಿಷನರ್ ಕೆಲಸ ಮಾಡಿದೆ, ಜಿಲ್ಲಾ ಪಂಚಾಯತ್ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿ ಬಳ್ಳಾರಿನಲ್ಲಿ ಕೆಲಸ ಮಾಡಿದೆ, ಬ್ಯಾಂಗ್ಳೂರು ಗ್ರಾಮಾಂತರದಲ್ಲಿ ಕೆಲಸ ಮಾಡಿದೆ. ಸೊ ಒಟ್ಟು ಕರ್ನಾಟಕದ ಎಲ್ಲ ಭಾಗಗಳಲ್ಲಿ ಕೆಲಸ ಮಾಡಿದ್ದೀನಿ. ಅಸಿಸ್ಟೆಂಟ್ ಕಮಿಷನರ್ ಆಗಿ ಗದಗಲ್ಲಿ ಮಾಡಿದೆ, ಪ್ರೊಬೇಷನರ್ ಆಗಿ ಬೆಳಗಾಮಲ್ಲಿ ಮಾಡಿದೆ. ಸೊ ನನ್ನ ಹೆಚ್ಚು ಸೇವೆ ಉತ್ತರ ಕರ್ನಾಟಕದ ಭಾಗ. ಸಾಂಸ್ಕೃತಿಕ ಒಂದು ನಂಟು ಅಥವಾ ಅಂಟು ತಮ್ಮ ವ್ಯಕ್ತಿತ್ವಕ್ಕೆ ಉತ್ತರ ಕರ್ನಾಟಕದಿಂದ ಬಂದಿರಬಹುದು ಅಂತ ನಾವು ಭಾವಿಸ್ಬೋದಾ? ಬಹುಶಃ ನಾನು ಹುಟ್ಟಿದ್ದು ಬೇಲೂರು ತಾಲೂಕದಿಂದ, ಬೇಲೂರಿಂದಲೇ ಸಾಂಸ್ಕೃತಿಕ ಕರ್ನಾಟಕದ ಸಾಂಸ್ಕೃತಿಕ ಕೇಂದ್ರ, ಅದು ಅದ್ಭುತವಾದ ಕೇಂದ್ರ, ಹೊಯ್ಸಳ ನಾಡು. ಎಲ್ಲಿಂದ ಶುರುವಾಯಿತು ಅಂತ ಹೇಳೋಕ್ಕಾಗಲ್ಲ, ಆದರೆ ನಾನು ಎಲ್ಲದರಲ್ಲೂ ಆಸಕ್ತಿ ಇದ್ದಂಥವನು. ಕನ್ನಡ ಸಂಸ್ಕೃತಿ ಇಲಾಖೆಗೆ ಆಕಸ್ಮಿಕವಾಗಿ ವರ್ಗಾವಣೆಗೊಂಡು ಬಂದವನು. ಯಾವುದೋ ಊರಲ್ಲಿ ಅಲ್ಲಿದ್ದ ರಾಜಕಾರಣಿಗಳಿಗೂ ನನಗೂ ಕೆಲವು ಹೊಂದಾಣಿಕೆ ಆಗದೇ ಇದ್ದರಿಂದ ಅವರು ನನ್ನನ್ನು ಟ್ರಾನ್ಸ್ಫರ್ ಮಾಡಿಸ್ಬೇಕಂತ ಹೇಳಿದಾಗ ನನಗೆ ಕನ್ನಡ ಕಲ್ಚರಲ್ಲಿ ಆ ಹುದ್ದೆ ಖಾಲಿ ಇತ್ತು. ಅಂದರೆ ಪನಿಷ್ಮೆಂಟ್ ಟ್ರಾನ್ಸ್ಫರ್? ಅದು ಒಂಥರ ಪನಿಷ್ಮೆಂಟ್ ಅಂತ ಅವ್ರು ಅಂದ್ಕೊಂಡ್ರು, ಬಟ್ ಅದು ನಿಮ್ಗೆ ಹೊರವಾಯಿತು. ನಾನು ಯಾವಾಗಲೂ ನಾನು ಟ್ರಾನ್ಸ್ಫರ್ ಪನಿಷ್ಮೆಂಟ್ ಅಂತ ಅಂದ್ಕೊಂಡೇ ಇಲ್ಲ. ಹೌದಾ? ನನಗೆ 10 ವರ್ಷ ಸರ್ವಿಸಲ್ಲಿ 12 ಟ್ರಾನ್ಸ್ಫರ್ ಆಗಿದ್ದು ಮೊದಲು ಸರ್ವಿಸಿಗೆ ಸೇರಿದ್ಮೇಲೆ. ಆಮೇಲೆ ಗೊತ್ತಾಯ್ತು ಇವರು ಟ್ರಾನ್ಸ್ಫರ್ ಏನು ಇವ್ರಿಗೆ ವರ್ಕ್ ಆಗಲ್ಲ ಅಂತ ಕೈ ಬಿಟ್ಟರು. ಹಾಗಾಗಿ ಟ್ರಾನ್ಸ್ಫರ್ ಏನು ದೊಡ್ಡ ಪನಿಷ್ಮೆಂಟ್ ಅಂತ ನಾನು ಯಾವತ್ತೂ ಅಂದ್ಕೊಳ್ಳಿಲ್ಲ. ಹಾಗಾದರೆ ಯುವಕರಿಗೆ ನಿಮ್ಮ ಉತ್ತರ ಸ್ಫೂರ್ತಿ ಆಗ್ಬೋದು ಅಂತ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ವ್ಯವಸ್ಥೆ ಏನೇ ಇದ್ದರೂ, ಸಮಾಜ ಏನೇ ಇದ್ದರೂ, ನಮಗೊಂದು ವ್ಯಕ್ತಿತ್ವವನ್ನು, ಚೌಕಟ್ಟನ್ನು ರೂಪಿಸ್ಕೊಳ್ಳೋದು ಪ್ರತಿಯೊಬ್ಬ ವ್ಯಕ್ತಿಗೂ ಮುಖ್ಯ ಅಂತ ತಿಳಿಸ್ತೀರಾ ಸರ್? ಭಾಳ ಮುಖ್ಯ. ಯಾಕಂದರೆ ನಿಮ್ಗೇನು ಅನಿಸುತ್ತೆ, ನಿಮ್ಮ ಮನಸ್ಸು ಏನು ಹೇಳುತ್ತೆ ಅದನ್ನು ನೀವು ಯಾರು ಹೇಳಬೇಕು ಅದನ್ನು ಹೇಳಬೇಕು. ಹೇಳಿದ್ರೆ ಸುಮ್ಮನೆ ಮನಸ್ಸಲ್ಲಿ ಇಸ್ಕೊಂಡು ಹಾಗೆ ಹೀಗೆ ಅಂತ ಯೋಚನೆ ಮಾಡೋದು ಸರಿ ಇಲ್ಲ. ಮತ್ತು ಯಾವಾಗ ನಿಮಗೆ ಯಾವುದು ನೇರ, ಸ್ಪಷ್ಟ, ಸತ್ಯ ಅಂತ ಅನಿಸುತ್ತೆ, ಎಷ್ಟು ದೊಡ್ಡವರಾದರೂ ಹೇಳಬೇಕು. ನೀವು ನಿಮ್ಮ ಎದುರುಗಡೆ ಇರೋರು ಎಷ್ಟು ದೊಡ್ಡವರಾದರೂ ಹೇಳಬೇಕು. ಹೇಳಿದವರು ಅವ್ರಿಗೆ ಹೆಂಗೆ ಅರ್ಥ ಆಗುತ್ತೆ? ನಾವು ಅಂದ್ಕೊಳ್ತೀವಿ ಅವ್ರು ದೊಡ್ಡವರು, ಅವ್ರಿಗೆ ಅರ್ಥ ಆಗುತ್ತೆ ಅಂತ.
ಬುದ್ಧಿಲಿ ಬುದ್ಧಿ ಎಲ್ಲರಿಗೂ ಒಂದೇ ಇಷ್ಟೇ ಗ್ರಾಮ್ ಅಂತ ಬುದ್ಧಿ ಇಟ್ಟಿರ್ತಾರೆ, ಎಲ್ಲರಿಗೂ ಅಷ್ಟೇ ಬುದ್ಧಿ ಇಟ್ಟಿರ್ತಾರೆ. ಅದು ಒಳ್ಳೆ ಬುದ್ಧಿನೋ ಕೆಟ್ಟ ಬುದ್ಧಿನೋ ಆಮೇಲೆ ಬೆಳೀತಾ ಬೆಳೀತಾ ಅದು ರೂಪುಗೊಳ್ಳುತ್ತೆ. ಸರ್, ಅತಿ ಮುಖ್ಯವಾಗಿ ತಾವು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಬರೋಕ್ಕಿಂತ ಮುಂಚೆ ಕೂಡ ಅಂದರೆ ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು, ವಾರ್ತಾ ಇಲಾಖೆ ಇರ್ಬೋದು, ಎಲ್ಲ ಕಡೆ ಕೆಲಸ ಮಾಡಿ ಬಂದಿದ್ದೀರಿ. ಎಲ್ಲಿ ಹೋದರೂ ಕೂಡ ಆ ಒಂದು ಸಂಸ್ಕೃತಿಯ ಜೊತೆಯಲ್ಲೇ ತಾವು ಪ್ರಯಾಣ ಮಾಡ್ತಾ ಬರ್ತಾ ಇದ್ದೀರಿ. ನಿಮಗೆ ಆ ಒಂದು ಸಾಂಸ್ಕೃತಿಕ ವಾತಾವರಣ ಇಲ್ಲದೆ ಹೋದರೆ ನಿಮ್ಮ ಮನಸ್ಸು ಜಡ್ಡುಗಟ್ಟುತ್ತೆ. ಒಂದು ಹೊಸ ಲವಲವಿಕೆ, ಹೊಸ ಜನಬಳಕೆ ಅಂತ ಅಂದ್ಕೊಡುತ್ತೆ. ಮತ್ತು ಕಲಾವಿದರು ಅವ್ರಿಗೆ ಏನು ಆಗಬೇಕಾಗಿಲ್ಲ, ಇದ್ದಂಗೆ ಹೇಳ್ತಾರೆ. ನನ್ನ ಪ್ರಕಾರ ಅವ್ರು ಯಾರು ದಾಕ್ಷಿಣ್ಯ, ಮುಲಾಜು ಅಂಥವೆಲ್ಲ ಯಾವುದೂ ಇಲ್ಲ. ಅವ್ರಿಗೆ ಇಷ್ಟ ಆದರೆ ಇಷ್ಟ ಆಯಿತು ಅಂತಾರೆ, ಇಷ್ಟ ಇಲ್ಲ ಅಂದರೆ ಇಷ್ಟ ಇಲ್ಲ ಅಂತಾರೆ. ಸೊ ನೇರ ಮಾತಾಡೋರು ನನ್ನ ಪ್ರಕಾರ ಕವಿಗಳು, ಸಾಹಿತಿಗಳು, ಕಲಾವಿದರು. ಉಳಿದವರೆಲ್ಲ ಅವ್ರವ್ರಿಗೆ ಏನು ಅನುಕೂಲ ಅದನ್ನು ಮಾತಾಡ್ತಾರೆ. ಈಗ ಸರ್ ನಿಮ್ಮ ಕಾಲದಲ್ಲಿ ಎಂಥ ಕೆಲಸ ಆಯಿತು ಅಂತ ಹೇಳ್ತಾರೆ. ನಮಗೆ ಗೊತ್ತು ಏನು ಕೆಲಸ ಮಾಡಿರ್ತೀವಿ ಅಥವಾ ಮಾಡಿರಲ್ಲ ಅಂತ. ನಿಮ್ಮನ್ನು ಹೊಗಳಕ್ಕೋಸ್ಕರ ಆ ಥರ ಮಾತಾಡಿದ ತಕ್ಷಣ ಸತ್ಯ ಮಾತಾಡೋದು ಬೇರೆ, ನಮ್ಗೆ ಬೇಕಾದ ಮಾತಾಡೋದು ಬೇರೆ, ಮತ್ಲಬಿ ಮಾತಾಡೋದು ಬೇರೆ, ಸತ್ಯ ಮಾತಾಡೋದು ಬೇರೆ. ಸರ್, ನೇರವಾಗಿ ವಿಷಯಕ್ಕೆ ಬರ್ತೀನಿ, ಸಮಯ ವ್ಯರ್ಥ ಮಾಡೋದು ಬೇಡ. ಕನ್ನಡ ನಾಡಿನ ಸಾಂಸ್ಕೃತಿಕ ಮಹೋತ್ಸವವಾಗಿ ಮೆರೆದಂಥದ್ದು ಜಾನಪದ ಜಾತ್ರೆ. ಅನೇಕ ಎಲೆಮರೆ ಕಾಯಂತಿದ್ದಂತಹ ಕಲಾವಿದರುಗಳಿಗೆಲ್ಲ ಒಂದು ಉತ್ತಮ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದ್ದು ಜಾನಪದ ಜಾತ್ರೆ. ಮತ್ತು ಹೊರದೇಶಗಳಲ್ಲಿ ನಡೀತಕ್ಕಂಥ ಕಲ್ಚರಲ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ಗಳನ್ನು ಕರ್ನಾಟಕದಲ್ಲೂ ಕೂಡ ನಡೆಯುತ್ತೆ ಅಂತ ಹೇಳಿ ಒಂದು ಎಕ್ಸಾಂಪಲ್, ಉದಾಹರಣೆಯನ್ನು ಸೆಟ್ ಮಾಡಿದಂಥ ಒಂದು ಕಾರ್ಯಕ್ರಮ ಜಾನಪದ ಜಾತ್ರೆ. ಅದರ ಹುಟ್ಟಿದ ಕಥೆಯನ್ನ ನಿಮ್ಮ ಬಾಯಲ್ಲಿ ಕೇಳಬೇಕು ಅಂತ ಆಸೆ. ಜಾನಪದ ಜಾತ್ರೆ ಹುಟ್ಟಿದ ಕಥೆಯನ್ನ ಕೇಳ್ಬೋದಾ ಅಂತ. ನಾನು ಬೇರೆ ಒಂದು ಕರ್ನಾಟಕ ಸ್ಟೇಟ್ ಫೈನಾನ್ಸ್ ಡೆವಲಪ್ಮೆಂಟ್ ಕಾರ್ಪೊರೇಷನಲ್ಲಿ MD ಆಗಿದೆ. ದಟ್ಸ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಫೈನಾನ್ಸ್ ಕಾರ್ಪೊರೇಷನ್ಸ್ ಆಫ್ ಕರ್ನಾಟಕ. ದೊಡ್ಡ ಕೈಗಾರಿಕೆಗಳಿಗೆ ಸಾಲ ಕೊಡೋ ಅಂಥದ್ದು, ದೊಡ್ಡ ಉದ್ಯಮಿಗಳಿಗೆ ಸಾಲ ಕೊಡೋ ಅಂಥದ್ದು KSIIDC ಅಂತ, ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಇನ್ವೆಸ್ಟ್ಮೆಂಟ್ ಡೆವಲಪ್ಮೆಂಟ್ ಕಾರ್ಪೊರೇಟ್. KSFC ಸಣ್ಣ ಪುಟ್ಟವಕ್ಕೆಲ್ಲ ಕೊಡುತ್ತೆ, KSIDC ಅದಕ್ಕಿಂತ ದೊಡ್ಡವಕ್ಕೆ, ಮಧ್ಯಮ ಮತ್ತು ಮೇಲ್ಮಟ್ಟದ್ದು. ಇದು ದೊಡ್ಡ ಕಂಪ್ನಿಗಳು, ಸಾವಿರಾರು ಕೋಟಿ ಬಂಡವಾಳ ಹೂಡಿ ವ್ಯವಹಾರ ಮಾಡೋ ಅಂಥವ್ರು. ಅಲ್ಲಿ MD ಇದ್ದೆ. ಆವಾಗ ಸರ್ಕಾರ ಬದಲಾವಣೆ ಆಯಿತು, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದರು. ನಾನು ಅಲ್ಲಿದ್ದಾಗಲೇ ಅವರು ಫೋನ್ ಮಾಡಿದ್ರು, ನೀವು ನಮ್ಮ ಜೊತೆಗೆ ಕೆಲಸ ಮಾಡೋಕ್ಕೆ ಸಾಧ್ಯನಾ, ಬರೋಕ್ಕಾಗತ್ತಾ ಅಂತ. ನಾಳೆ ರಾಜ್ಯಕ್ಕೆ ಒಳ್ಳೇದಾಗದಾರೆ ಏನು ಕೆಲಸ ಮಾಡೋಕ್ಕೂ ನಾನು ಬರ್ತೀನಿ ಅಂತ ಹೇಳಿದೆ. ಆವಾಗಿಂದಲೇ ಅವ್ರಿಗೆ ನನಗೆ ಮಾತುಕತೆ ಶುರುವಾಗಿದ್ದು. ಅದಾದಮೇಲೆ ಅವ್ರು ನಾನು ಮುಂಚೆ ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ಕೆಲಸ ಮಾಡಿದ್ದನ್ನು ನೋಡಿದರು, ಪ್ರವಾಸೋದ್ಯಮದಲ್ಲಿ ಕೆಲಸ ಮಾಡಿದ್ದು ನೋಡಿದರು, ಇನ್ಫಾರ್ಮೇಷನ್ ಕೆಲಸ ಮಾಡಿದ್ದು ನೋಡಿದರು. ಈ ಎಲ್ಲ ಇಲಾಖೆಗಳಿಗೆ ನಿಜವಾಗೂ ಒಬ್ಬ ಸೂಕ್ತವಾದ ಕಾರ್ಯದರ್ಶಿ ಅಂದರೆ ನೀವು ಆಗ್ಬೋದು. ಅವೆಲ್ಲದೂ ಮರ್ಜ್ ಮಾಡಿ ನಿಮಗೆ ಕಾರ್ಯದರ್ಶಿ ಮಾಡ್ತೀವಿ, ಬರ್ತೀರಾ ಅಂತಂದರು. ಮುಂಚೆ ಕನ್ನಡ ಕಲ್ಚರ್ಗೆ ಒಬ್ಬರು ಸೆಕ್ರೆಟರಿ ಇದ್ದರು, ಟೂರಿಸಮ್ ಒಬ್ಬರು ಸೆಕ್ರೆಟರಿ ಇದ್ದರು, ಸ್ಪೋರ್ಟ್ಸ್ಗೊಬ್ಬರು ಇದ್ದರು, ಇನ್ಫಾರ್ಮೇಷನ್ಗಿದ್ರು. ಸೊ ಆ ಎಲ್ಲದನ್ನು ಮರ್ಜ್ ಮಾಡಿ ಅವು 3-4 ಹುದ್ದೆನ ಕ್ಯಾನ್ಸಲ್ ಮಾಡಿ ನಿಮಗೆ ಮಾಡ್ತೀವಿ, ಬರ್ತೀರಾ ಅಂದರು. ನಾನು ಹೇಳಿದೆ ಯೋಚನೆ ಮಾಡ್ತೀನಿ ಅಂತ ಹೇಳಿದೆ. ಆಮೇಲೆ ಯೋಚನೆ ಮಾಡಿದ್ಮೇಲೆ ನನಗೆ ಅನಿಸ್ತು ಮಾಡ್ಬೋದು ಅಂತ. ಸೊ ಆವಾಗ ಐ ಬಿಕೇಮ್ ಸೆಕ್ರೆಟರಿ ಕನ್ನಡ ಕಲ್ಚರ್, ಇನ್ಫಾರ್ಮೇಷನ್ ಆ್ಯಂಡ್ ಟೂರಿಸಮ್. ಸೊ 3 ಹುದ್ದೆಯಲ್ಲಿ ಏನು ಕಮಿಷನರು, ಡೈರೆಕ್ಟರ್ ಕೆಲಸ ಮಾಡಿದ್ನೋ ಅವೆಲ್ಲ ಹುದ್ದೆಗಳಿಗೆ ಕಾರ್ಯದರ್ಶಿಯಾಗಿ ಅದರ ನೆಕ್ಸ್ಟ್ ಲೆವೆಲ್ ಗೌರ್ಮೆಂಟಿಗೆ ಬಂದೆ. ಸೊ ಹಾಗಾಗಿ ಆವಾಗ ಬಂದಾಗ ಅವರು ನಾನು ಬರೋ ಹೊತ್ತಿಗೆ ಎಲ್ಲ ಅವ್ರದ್ದು ಬಜೆಟ್ ತಯಾರಾಗಿತ್ತು. ಯಡಿಯೂರಪ್ಪನವ್ರು ಫೈನಾನ್ಸ್ ಮಿನಿಸ್ಟರ್ ಇದ್ದರು, ಉಪಮುಖ್ಯಮಂತ್ರಿ ಮತ್ತು ಫೈನಾನ್ಸ್ ಮಿನಿಸ್ಟರ್. ಆ ಬಜೆಟ್ಟು ಎಲ್ಲ ಹೇಳುವಾಗ ಅದ್ರಲ್ಲಿ ಒಂದು ಪ್ಯಾರಾ ಜಾನಪದ ಜಾತ್ರೆ ಮಾಡುತ್ತೆ ಸರ್ಕಾರ ಅಂತ ಬರೆದ್ರು. ನಾವು ಜಾನಪದ ಜಾತ್ರೆ ಮಾಡ್ತೀವಿ ಅಂತ ಬಜೆಟ್ ಸ್ಪೀಚಲ್ಲಿ ಒಂದು ಲೈನ್ ಇತ್ತು. ಯಾರು ಆ ಪದವನ್ನು ಸೂಚಿಸಿದ್ದು ಸರ್ಕಾರಕ್ಕೆ ಅಂತ? ಅನಾಮಧೇಯರು. ಯಾರು ಸೂಚಿಸಿದ್ರು ಅಂದರೆ ಅವ್ರಿಗೆ ಒಂದು ಜನಪದ ಕಲೆಗೆ ಪ್ರೋತ್ಸಾಹ ಕೊಡಬೇಕಂತ ಯಡಿಯೂರಪ್ಪನವ್ರ ಮನಸ್ಸಲ್ಲಿತ್ತೋ, ಕುಮಾರಸ್ವಾಮಿ ಅವ್ರ ಮನಸ್ಸಲ್ಲಿತ್ತೋ. ಬಜೆಟ್ ಬಂದಮೇಲೆ ಇಟ್ ಬಿಕೇಮ್ ಎ ಗೌರ್ಮೆಂಟ್ ಟಾಪಿಕ್. ಅದ್ರ ಬಗ್ಗೆ ಯಾರು ಅಷ್ಟೊಂದು ತಲೆ ಕೆಡಿಸ್ಕೊಂಡಿರಲಿಲ್ಲ. ಅದು ಯಾರು ಮಾಡಬೇಕು ಅಂತಲೂ ಇರಲಿಲ್ಲ. ಅದು ಮೋಸ್ಟ್ಲಿ ಕನ್ನಡ ಕಲ್ಚರ್ ಡಿಪಾರ್ಟ್ಮೆಂಟೇ ಮಾಡಬೇಕಂತೇಳಿ ನಾನು ಆ ಸಬ್ಜೆಕ್ಟ್ನ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿದೆ. ಹೌದು ಹೇಳಿದ್ದಾರೆ, ಬಟ್ ಅದು ಏನು ಮಾಡಬೇಕು ಅಂತ ರೂಪುರೇಷೆಗಳನ್ನ ಮಾಡಬೇಕು ನೀವು ಅಂತಂದರು. ಯಡಿಯೂರಪ್ಪನವ್ರು ಮಾಡಿದರೆ ನಮಗೂ ಬಜೆಟ್ ಭಾಷಣ ಬರೆಯೋ ಟೈಮಲ್ಲಿ ಯಾರೋ ಸಾಹಿತಿಗಳು, ಕಲಾವಿದರು ಯಾರೋ ಸಜೆಷನ್ ಕೊಟ್ಟರು. ಅವರು ಅದನ್ನ ಏನು ಮಾಡಬೇಕಂತ ರೂಪುರೇಷೆ ಹೇಳಿಲ್ಲ ಅಂತ ಹೇಳಿದರು. ಸೊ ನನಗೆ ಇದು ಏನು ಮಾಡಬೇಕು, ಜನಪದ ಜಾತ್ರೆ ಅಂದರೆ ಏನು ಊರಲ್ಲಿ ಹೋಗಿ ಜಾತ್ರೆ ಮಾಡೋದು ಅಥವಾ ಏನು ಅಂತ. ಜಿ ನಾರಾಯಣ ಅವ್ರು ನಂಗೆ ತುಂಬ ಆತ್ಮೀಯರಿದ್ದರು. ಜಿ ನಾರಾಯಣ ಆಗಲಿ, ಗೋರುಚಿ ಅವರಾಗಲಿ, ಬರ್ಗೂರಾಗಲಿ, ಆಲ್ ದೀಸ್ ಪೀಪಲ್, ಇವರೆಲ್ಲರೂ ಪ್ರತಿಯೊಬ್ಬರು ಕೂಡ ನನಗೆ
ವೈಯಕ್ತಿಕವಾದ ಅವ್ರ ಬಗ್ಗೆ ನನಗೆ ಗೌರವ ಇತ್ತು, ನನ್ನ ಬಗ್ಗೆ ಅವ್ರಿಗೆ ಅಭಿಮಾನ ಇತ್ತು. ಸೊ ಯಾರು ಏನು ಕೇಳಿದ್ರು ಯಾವಾಗ ಬೇಕಾದರೂ ಬಂದು ಮಾತಾಡಲಿಕ್ಕೆ ತಯಾರಿದ್ರು. ಸೊ ನಾನು ಇದೆಲ್ಲದು ಮಾಡೋದಕ್ಕೆ ಮುಂಚೆ ಒಂದು ರವೀಂದ್ರ ಕಲಾಕ್ಷೇತ್ರದಲ್ಲಿ ಒಂದು ಸಭೆ ಕರೆದಿ ಹಿರಿಯರದೆಲ್ಲ ಕಲಾಕ್ಷೇತ್ರದಲ್ಲಿ ನಿಮ್ಮ ಪ್ರಕಾರ ಜಾನಪದ ಜಾತ್ರೆ ಅಂದರೆ ಏನು ಮಾಡಬೇಕು ಅಂತೀರಿ ಅಂತ. ಈಗ ನಾನೇನೋ ಅಂದ್ಕೊಳ್ಬೋದು, ಅದಕ್ಕಿಂತ ಮುಂಚೆ ಜಿ ನಾರಾಯಣವ್ರು ಏನಂತಾರೆ, ಗೋರುಚಿ ಅವ್ರು ಏನಂತಾರೆ, ಜಿ ಎಸ್ ಯಡಿಯೂರಪ್ಪನವ್ರು ಏನಂತಾರೆ, ಕಂಬಾರರು ಏನಂತಾರೆ, ಇವರೆಲ್ಲರಿದ್ರು. ಅವ್ರಿಗೆಲ್ಲ ನಾನು ಕೃತಜ್ಞತೆ ತಿಳಿಸ್ಬೇಕು. ನಿಮ್ಮ ಈ ಸಂದರ್ಶನ ಸಮಯದಲ್ಲಿ ಕರೆದ ತಕ್ಷಣ ಎಲ್ಲರೂ ಬಂದರು, ಎಲ್ಲರೂ ಅವ್ರವ್ರ ಅಭಿಪ್ರಾಯನ ಹೇಳಿದರು. ಇಷ್ಟೆಲ್ಲ ಆದಮೇಲೆ ಮುಗಿದ್ಮೇಲೆ ಜಿ ನಾರಾಯಣವ್ರು ನಾನು ಕೇಳಿದ್ರಲ್ಲ, ಸರ್ ನಮ್ಮನ್ನೆಲ್ಲ ಕೇಳಿದ್ರಿ ಏನೇನು ಮಾಡಬೇಕು ಅಂತ, ನೀವೇನು ಅಂದ್ಕೊಂಡಿದ್ರಿ ಮಾಡಬೇಕು ಅಂಥೇಳಿ ಅಂತ ಹೇಳಿ ಅಂದರು. ಜಿ ನಾರಾಯಣವ್ರು ಕೇಳಿದ್ರು. ಅವ್ರು ಹಿಂಗೇನೆ, ಅಲ್ಲ ಸ್ವಾಮಿ ನೀವು ಎಲ್ಲ ಹಿಂಗೆ ಮಾತಾಡೋದು ಇದೇ ಥರ ಅವರು, ಅಲ್ಲ ಸ್ವಾಮಿ ನಾವೆಲ್ಲ ಏನು ಮಾಡ್ಬೇಕಂತ ಕೇಳಿದ್ರಿ, ನೀವೇನು ಮಾಡ್ಬೇಕಂತಿದ್ರಿ ಅದನ್ನು ಹೇಳಿ ಅಂದರು. ಅವಾಗ ಸ್ಕಾಲರ್ಸ್ ಇದ್ದರು, ನೀವು ಯಾರು ಜಾನಪದ ಸ್ಕಾಲರ್ಸು, ಯು ನೇಮ್ ಎನಿಬಡಿ. ನನಗನ್ಸುತ್ತೆ, ನನ್ನ ಅಭಿಪ್ರಾಯದ ಪ್ರಕಾರ ಜಾನಪದ ಕಲಾವಿದರನ್ನ ಸುಮ್ಮನೆ ಒಂಥರ ಬೀದಿ ಪ್ರದರ್ಶನಗಳಿಗೆ ಉಪಯೋಗಿಸ್ಕೊತ ಇದ್ದಾರೆ. ಕರ್ಕೊಬಂದು ಡೋಲ್ ಕುಣಿಸೋದು, ಕಂಸಾಲೆ ಮಾಡಿಸೋದು, ಮೆರವಣಿಗೆ ನಿಲ್ಲಿಸೋದು, ರಸ್ತೆಯಲ್ಲಿ ಕಲಾಕ್ಷೇತ್ರದ ಔಟ್ಸ್ಕರ್ಟ್ಸ್, ಒಳಗಡೆ ಇಲ್ಲ, ವೇದಿಕೆ ಮೇಲೆ ಇಲ್ಲ. ಎರಡನೇದಾಗಿ ಅವ್ರಿಗೆ ಆರ್ಥಿಕವಾಗಿ ನಾವು ನಿಜವಾದ ಅವರ ಯೋಗ್ಯತೆ ತಕ್ಕಂಗೆ ನಾವು ಹಣ ಕೊಡ್ತಾ ಇಲ್ಲ. ಸೊ ಅವರು ಊರಿಂದ ಬರ್ತಾರೆ, ಒಂದು ವಾರ ಇಲ್ಲಿರ್ತಾರೆ, ಬರೀ ಕೈಯಲ್ಲಿ ಮನೆಗೆ ಹೋಗ್ತಾರೆ. ಯಾರು ಮನೇಲಿ ಮರ್ಯಾದೆ ಕೊಡ್ತಾರೆ? ನೀನು ಒಂದು ವಾರ ಕಳ್ಕೊಂಡು ಬೆಂಗಳೂರಿಂದ ವಾಪಸ್ ಮನೆಗೆ ಬಂದರೆ ಜೇಬಲ್ಲಿ 3 ಕಾಸಿಲ್ಲ ಅಂದರೆ ಮನೆ ಮಕ್ಕಳು ಕೂಡ ಮರ್ಯಾದೆ ಕೊಡೋದಿಲ್ಲ. ಸೊ ಅದಕ್ಕೆ ನಾನಂದೆ ಅವ್ರಿಗೆ ಒಂದು ಫೈನಾನ್ಷಿಯಲಿ ಅವರು ಸ್ಟ್ರಾಂಗ್ ಆಗಬೇಕು, ಆರ್ಥಿಕವಾಗಿ ಆ ಕಲಾವಿದರುಗಳು ಸದೃಢ ಆಗಬೇಕು. ಆ ಥರ ನಮ್ಮ ಸ್ಕೀಮ್ ನಾವು ಮಾಡಬೇಕು. ತುಂಬ ಒಳ್ಳೆ ಮಾತು ಹೇಳಿದ್ರಿ, ಅದು ಒಳ್ಳೆಯದು ಹಂಗೆ ಅಂತ ಶುರು ಮಾಡಿದರು. ಅಷ್ಟೆಲ್ಲ ಆದಮೇಲೆ ಅವ್ರು ಏನೇನು ಹೇಳಿದ್ರೆ ಎಲ್ಲ ಬರ್ಕೊಂಡು ಕೊನೆಗೆ ಇನ್ನೊಂದು ವರ್ಕಿಂಗ್ ಟೀಮ್ ಒಂದು ಮಾಡ್ಕೊಂಡು, ಆವಾಗ ಅಕಾಡೆಮಿ ರಿಜಿಸ್ಟ್ರಾರ್ಗಳು ಯಾರಿದ್ರು, ಅಧ್ಯಕ್ಷರುಗಳು ಯಾರಿದ್ರು, ಅವ್ರ ಜೊತೆ ನಮ್ಮ ಆಫೀಸ್ ಸ್ಟಾಫು ಎಲ್ಲರ ಜೊತೆ ಒಂದು ಮೀಟಿಂಗ್ ಮಾಡಿ, ಇದು ಒಂದು ಪ್ರದರ್ಶನ ಕಲೆಯಾಗಿ ಅದಕ್ಕೆ ಒಂದು ಸ್ಥಾನಮಾನ ಕೊಡ್ಬೇಕು ನಾವು. ಜಾನಪದ ಆ್ಯಕ್ಟಿವಿಟಿ ಯಾವುದಾದ್ರು ಇರ್ಬೋದು, ಅದು ಡೊಳ್ಳು ಕುಣಿತ ಇರ್ಬೋದು, ಕಂಸಾಲ ಇರ್ಬೋದು, ಪೂಜಾ ಕುಣಿತ ಇರ್ಬೋದು, ಯಕ್ಷಗಾನ ಇರ್ಬೋದು, ಏನೇ ಇರ್ಬೋದು, ಅದಕ್ಕೆ ಒಂದು ಫಾರ್ಮ್ಯಾಟ್ ಕೊಡಬೇಕು. ಮತ್ತು ಅವ್ರಿಗೆ ಪರ್ಫಾರ್ಮಿಂಗ್ ಆರ್ಟ್ ಅಂದರೆ ಅದು ಒಂದು ಶೋಕೇಸಿಂಗ್ ದಿ ಜಾನಪದ ಆರ್ಟ್, ಅಂದರೆ ಜಾನಪದ ಕಲೆಗಳನ್ನ ಒಂದು ಶೋಕೇಸ್ ಮಾಡಿ ಜನ ಕುಳಿತ್ಕೊಂಡು ನೋಡಬೇಕು, ನೋಡಿದ ಮೇಲೆ ಖುಷಿಯಿಂದ ಚಪ್ಪಾಳೆ ಹೊಡಿಬೇಕು, ಅದಾದಮೇಲೆ ಇನ್ನೊಂದು ಸ್ವಲ್ಪ ನೋಡಬೇಕು ಅನ್ಸಂಗಿರ್ಬೇಕು, ಅಷ್ಟಕ್ಕೆ ನಾವು ನಿಲ್ಲಿಸ್ಬೇಕು. ಇಲ್ಲ ಸುಮ್ಮನೆ ಇನ್ನೂ ಇರಬೇಕಿತ್ತು ಅಂತ ಅನಿಸ್ಬೇಕು ಅಲ್ವಾ. ಸೊ ಅದಕ್ಕೆ ಇವೆಲ್ಲ ಕೆಲವು ಐಡಿಯಾಗಳು ಚರ್ಚೆಯಲ್ಲಿ ಸುಮಾರು ಬಂದು, ಎಲ್ಲಿ ಮಾಡಬೇಕು, ಏನು ಮಾಡಬೇಕು, ಸ್ಟೇಜಲ್ಲಿ ಮಾಡಬೇಕಾ. ನಾನಂದೆ ಫಸ್ಟು ನಮ್ಮದು ಶಕ್ತಿ ಕೇಂದ್ರ ಅಂದ್ ವಿಧಾನಸೌಧ ಮುಂದೆ ಪ್ರೋಗ್ರಾಮ್ ಮಾಡ್ಬೇಕಂತ ಹೇಳಿದೆ. ನಿಮ್ಮ ಪರಿಕಲ್ಪನೆ? ಹೌದೌದು, ವಿಧಾನಸೌಧದಲ್ಲಿ ಪ್ರೋಗ್ರಾಮ್ ಮಾಡ್ಬೇಕನ್ನೋದು ಎಂಟೈರ್ಲಿ ಮೈ ಡಿಸಿಷನ್. ಆ್ಯಂಡ್ ಅದು ಏನೇನು ಮಾಡಬೇಕು ಅಂತ ಉಳಿದವರಿಗೆಲ್ಲ ಜವಾಬ್ದಾರಿ ವಹಿಸಿ ಮಾಡೋ ಅಂಥದ್ದು. ಸೊ ಫಸ್ಟ್ ಪ್ರೋಗ್ರಾಮ್ ಸಮ್ ಟೈಮ್ ಇನ್ ಅಕ್ಟೋಬರ್ ಅಂತ ಅಂದ್ಕೊಳ್ತೀನಿ. ಪ್ರೋಗ್ರಾಮ್ ಮಾಡುವಾಗ ಅಕ್ಟೋಬರ್ ಇರಬೇಕು, ನವಂಬರ್ ತಿಂಗಳು, ಆಮೇಲೆ ಆಯಿತು, ಇಡೀ 2-3 ತಿಂಗಳಾಯಿತು. ಸೊ ಆ ಡೇಟಲ್ಲಿ ಪ್ರೋಗ್ರಾಮ್ ಮಾಡಬೇಕು ಅಂತ ಅವ್ರಿಗೆಲ್ಲ ಏನೇನು ಮಾಡಬೇಕು, ಎಷ್ಟೆಷ್ಟು ಸಮಯ ಮಾಡಬೇಕು ಅಂಥೇಳಿ ಎಲ್ಲ ಕಲಾವಿದರು ಸೇರಿ ಅದನ್ನ ಇದು ಮಾಡಿದರು. ಆ ಶೋನ ನಿರ್ವಹಣೆ ಮಾಡೋಕ್ಕೆ ಕಪ್ಪಣ್ಣಗೆ ಹೇಳಿದೆ, ನೀವು ಅದು ಶೋ ನಿರ್ವಹಣೆ ಮಾಡಬೇಕು, ಏನೇನು ಮಾಡಬೇಕು. ಅದ್ರಲ್ಲಿ ನೋಡಿ, ಆ ವಿಧಾನಸೌಧ ಅಷ್ಟು ಶೃಂಗಾರವಾಗಿ ಅಷ್ಟು ಸೌಂದರ್ಯವಾಗಿ ಕಾಣಿಸಿದ್ದು ನಂಗೆ ಅವತ್ತೇ. ನಮ್ಮ ಶಶಿಧರ ಅಡಪ್ಪ ಅವರು ಏನು ಆರ್ಟ್ ವರ್ಕ್ ಮಾಡಿದ್ರು, ಅನ್ಬಿಲೀವಬಲ್. ಆನಾ ರಮೇಶ್ ಅಂತ ಇದ್ರು, ಅವರು ಲೈಟಿಂಗ್ ಮಾಡಿದರು. ವಿಧಾನಸೌಧ ಇದು ಹೌದಾ ಅಲ್ಲೋ ಅನ್ನೋಷ್ಟು ಮಟ್ಟಿಗೆ ಅದನ್ನು ಸೌಂದರ್ಯಗೊಳಿಸಿದ್ರು ಅವರೆಲ್ಲ ಸೇರಿ. ಅದನ್ನು ಉದ್ಘಾಟನೆ ಮಾಡೋಕ್ಕೆ ಕುಮಾರಸ್ವಾಮಿ ಅವರಿಗೆ ಕರೆದಿದ್ದು, ಉಳಿದ ಮಂತ್ರಿಗಳೆಲ್ಲ ಇದ್ದರು, MP ಪ್ರಕಾಶ್ ಅವರಿದ್ದರು, ಆಲ್ ದಿ ಅದರ್ ಮಿನಿಸ್ಟರ್ಸ್ ವರ್ ದೇರ್. ಸೊ ಸಂಸ್ಕೃತಿ ಮಂತ್ರಿ ಯಾರಿದ್ರು ಸರ್ ಆಗ? ಸಂಸ್ಕೃತಿ ಮಂತ್ರಿ ಯಾರಿದ್ರಾಗ? ಮಹಾದೇವ್ ಪ್ರಸಾದ್. ಮಹಾದೇವ್ ಪ್ರಸಾದ್ ಆಮೇಲೆ ಆದರು, ಮೊದಲು ಇವರೇ ಇದ್ದು, MP ಪ್ರಕಾಶ ಇದ್ದಿದ್ದು. ಸೊ ಮಹಾದೇವ್ ಪ್ರಸಾದ್ ಆಮೇಲೆ ಆದರು. ಸೊ ಆ ಪ್ರೋಗ್ರಾಮ್ ಮಾಡುವಾಗ ಎಷ್ಟು ಬಜೆಟ್ ಆಗ್ಬೋದು ಅಂತೆಲ್ಲ ಲೆಕ್ಕ ಹಾಕಿ ವರ್ಕೌಟ್ ಮಾಡಿ ಅಷ್ಟು ಬಜೆಟ್ಗೆ ಒನ್ ಥಿಂಗ್ ಐ ಶುಡ್ ಗಿವ್ ಇಟ್ ಟು ಕ್ರೆಡಿಟ್ ಅಂದರೆ ಯಡಿಯೂರಪ್ಪನವ್ರಿಗೆ ಮತ್ತು ಕುಮಾರಸ್ವಾಮಿ ಅವರಿಗೆ. ನಾನು ಕಳಿಸಿದ್ದೆ ಪ್ರಪೋಸಲ್ ಯಾವುದಾದ್ರೂ ಆಗಲಿ, ಇಲ್ಲಿವರೆಗೆ ಅವರು ಮರುಪ್ರಶ್ನೆ ಕೇಳಲಿಲ್ಲ, ಕ್ವಶನ್ ಮಾಡಲಿಲ್ಲ. ಏನು ಕಳಿಸಿರೋದು, ಇವತ್ತು ಫೈಲ್ ಕಳಿಸಿದ್ರೆ ಬೆಳಿಗ್ಗೆ ವಾಪಸ್ ಅಪೂರ್ವಾಗಿ ಬರೋದು.
ಅಷ್ಟೊಂದು ಪರ್ಸ್ನಲ್ ರ್ಯಾಪೋರ್ಟ್ ಇತ್ತು ಮತ್ತು ಅವ್ರಿಗೆ ನಂಬಿಕೆನೂ ಇತ್ತು ಇದರಲ್ಲಿ ಏನು ₹1 ದುರ್ವಿನಿಯೋಗ ಆಗಲ್ಲ ಅಂತ. ಸೊ ಅದು ಅಪ್ರೂವಲ್ ಕೊಟ್ಟರು. ಕೊಟ್ಟಮೇಲೆ ಆ ಪ್ರೋಗ್ರಾಮ್ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ. ಕುಮಾರಸ್ವಾಮಿ ಅವತ್ತೆಲ್ಲ ಊರಲ್ಲಿರಲಿಲ್ಲ, ಅವ್ರು ಇದಕ್ಕೆ ಹೋಗಿದ್ರು, ಹಾಸನ ಫಂಕ್ಷನ್ಗೆ ಹೋಗಿದ್ರು. ಸಾಯಂಕಾಲ ಬಂದು ಇನಾಗ್ರೇಟ್ ಮಾಡಬೇಕು 6 ಗಂಟೆಗೆ. ಅವ್ರು ಇನ್ನೂ 5 ಗಂಟೆ ಆದರೂ ಸರ್ ನಾನು ಇನ್ನೂ ಹಾಸನದಲ್ಲೇ ಇದ್ದೀನಿ ಅಂದರು. ನಾನು ಹೇಳಿದೆ ಮತ್ತು ಇನಾಗ್ರೇಟ್ ಮಾಡೋಕ್ಕೆ ಏನು ಮಾಡಬೇಕಂದ್ರೆ ಹೆಲಿಕಾಪ್ಟರ್ ತರಿಸ್ಕೊಂಡು ಬನ್ನಿ, ನನಗೇನಂತ 6 ಗಂಟೆಗೆ ಜನ ಕಾಯ್ತಾ ಇರ್ತಾರೆ ಇಲ್ಲಿ ಅಂತ. ಆಯ್ತಾ? ಸೊ ಒಂಥರ ಒತ್ತಡ ಹಾಕಿದಂಗೆ ಹಾಕಿದೆ ಅವ್ರಿಗೆ. ಅಫ್ಕೋರ್ಸ್ ಪರ್ಸ್ನಲಿ ವಾಸ್ ವೆರಿ ನೈಸ್ ವಿತ್ ಮೀ, ಈವನ್ ಟುಡೇ ಈಸ್ ನೈಸ್ ವಿತ್ ಮೀ. ಒಂದೇ ಜಿಲ್ಲೆಯವರು ನೀವು? ಜಿಲ್ಲೆಗಿಲ್ಲೇ ಪ್ರಶ್ನೆ ಇಲ್ಲ, ಅವ್ರು ಆ ಜಿಲ್ಲೆ ಅಂತ ನಮಗೆ ಗೊತ್ತಾಗಿದ್ದೆ ಆಮೇಲೆ ಇಲ್ಲಿ. ಸೊ ಆಯಿತು. ಆ್ಯಂಡ್ ಹಿ ವಾಸ್ ಯಂಗ್ ಇಲ್ಲಿಗಿಂತ 20 ವರ್ಷ ಹಳಬರಿದ್ರು ಅಂತ ಲೆಕ್ಕ ಹಾಕಿ ಹೆಂಗಿರ್ಬೋದು. ಸೊ ಅವರು ಬಂದರು ಸಾಯಂಕಾಲ. ಅವ್ರಿಗೆ ಹೇಳಿದೆ ಏನು ಡ್ರೆಸ್ ಹಾಕೊಂಡು ಬರಬೇಕು ಅಂತ ಹೇಳಿದೆ. ಆಮೇಲೆ ಪಂಚೆ ಶರ್ಟ್ ಎಲ್ಲ ಹಾಕ್ಕೊಂಡು ಬಂದರು. ಪ್ರೋಗ್ರಾಮ್ ಶುರುವಾಗಬೇಕು. ನಾನು 5 ಗಂಟೆಯಿಂದ ಜನಕ್ಕಾಗಿ ಕಾಯ್ತಾ ಇದ್ದೀನಿ, ಯಾರು ಒಂದು ಜನ ಬಂದಿಲ್ಲ. ಗೇಟ್ ಹತ್ರ ಹೋಗಿದ್ದಾರೆ, ಈ ಮದುವೆ ಮನೆಯಲ್ಲಿ ಇನ್ವೈಟ್ ಮಾಡಿ ಕಾಯ್ತಾರಲ್ಲ ಆ ಥರ. ಗೇಟ್ ಹತ್ರ ಹೋದರೆ ಒಂದು ಮಹಿಳೆ ಒಂದು ಮಗುನ ಎತ್ಕೊಂಡು ಬಂದರು. ನಾನು ಏನಮ್ಮ ಇಲ್ಲಿ ಸರ್ ಎಲ್ಲ ಜಾನಪದ ಜಾತ್ರೆ ಅಂತ ಹಾಕಿದ್ರಲ್ಲ ಸರ್, ಅದಕ್ಕೆ ಬಂದೆ ಅಂತ. ಓನ್ಲಿ ಫಸ್ಟ್ ಲೇಡಿ ಹೂಮ್ ಐ ಸಾ ಹೂ ಕೇಮ್ ಫಾರ್ ದಿಸ್ ಶೋ. ಎಷ್ಟು ಅಂದ್ರೆ ಆ ಯಮ್ಮನ್ನ ದೊಡ್ಡ VIP ಗೆಸ್ಟ್ಗಿಂತ ಭಾಳ ಪ್ರೀತಿಯಿಂದ ಕರ್ಕೊಬಂದು ಸ್ಟೇಜ್ ಹತ್ರ ಕೂರಿಸ್ದೆ. ನಾನೇ ಸೆಕ್ರೆಟ್ರಿ, ಯಾರು ಅಲ್ಲಿ ಹೋಗಿರಕ್ಕಲ್ಲ. ಸೊ ಕರ್ಕೊಬಂದು ಕೂರಿಸ್ದೆ. ಒಂದು ಮಗು ಎತ್ಕೊಂಡು ಬಂದಿತ್ತು, ಯಾವುದೋ ಊರು ರಾಜಾಜಿನಗರದಲ್ಲಿ ಮನೆ ಅಂತೆ. ಪಾಪ ಬಸ್ ಹತ್ಕೊಂಡು ಬಂದು ಅಲ್ಲಿ ಶೋ ನೋಡೋಕ್ಕೆ ಬಂದಿದ್ರು. ಆವಾಗ ಅನ್ನಿಸ್ತು ಈ ಜಾನಪದ ಜಾತ್ರೆಗೆ ಭವಿಷ್ಯ ಇದೆ ಅಂತ. ಆಯಮ್ಮ ಏನು ದೊಡ್ಡ ಆಫೀಸರ್ ಅಲ್ಲ, ಏನು ನೋಡಿದ್ರಲ್ಲ, ಕಲಾವಿದೆ ಅಲ್ಲ, ಸಾಮಾನ್ಯ ಆರ್ಡಿನರಿ ಮಹಿಳೆ. ಅವರು ಊರೆಲ್ಲ ಶಿವಮೊಗ್ಗ ಜಿಲ್ಲೆ ಅಂದರು. ಆಮೇಲೆ ಬಂದಿಲ್ಲ, ಅವ್ರ ಗಂಡ ಕೆಲಸ ಮಾಡ್ತಾರೆ, ಅವರಿದ್ದರು. ಅದು ನೋಡಿ ಬಂದಿದ್ದಾರೆ. ಏನೇನು ಮಾಡ್ತೀವಿ ಅಂತ ಹಾಕಿದ್ವು. ಪ್ರವೇಶ ಉಚಿತ ಇತ್ತಾ? ಎಲ್ಲರಿಗೂ ಉಚಿತನೇ. ಸೊ ಪ್ರೋಗ್ರಾಮ್ ಆಮೇಲೆ ಜನ ಬರ್ತಾ 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 ಫುಲ್ ಆಯಿತು. ಇನಾಗ್ರೇಟ್ ಮಾಡೋಕ್ಕೆ ಎತ್ತಿನ ಬಂಡಿ ತಂದಿದ್ದು. ಎತ್ತಿನ ಬಂಡಿಲೆಲ್ಲ ಕೂತ್ಕೊಂಡು ಹೋಗಿ ಇನಾಗ್ರೇಟ್ ಮಾಡಿ ಕರ್ಕೊಂಡು ಬಂದರು. ನಾನು ಇವ್ರ ಜೊತೆಗೆ ಯಾರ ಜೊತೆಗೆ ಇರಲಿಲ್ಲ, ಇವ್ರನ್ನೆಲ್ಲ ಬಿಟ್ಬಿಟ್ಟು ನಾನು ಹೊರಗಡೆ ದೂರದಲ್ಲಿ ನಿಂತ್ಕೊಂಡು ನೋಡೋಣ ಹೆಂಗೆ ಕಾಣುತ್ತೆ ಅಂತ ಹೋದೆ. ಆ ವಿಧಾನಸೌಧದ ವೈಭವ ಮತ್ತು ನಮ್ಮ ಸಾಂಸ್ಕೃತಿಕ ವೈಭವ ಆ ಒಂದೇ ಕ್ಷಣದಲ್ಲಿ ಅಲ್ಲಿ ನಡೆದಿತ್ತು ಅನ್ನೋದು. ಅಲ್ಲಿ ಅದು ನಡೆಯೋ ಹೊತ್ತಿಗೆ ಅಲ್ಲಿ ತನಕ ಸುಮ್ಮನಿದ್ದ ಲೀಡರ್ಗಳೆಲ್ಲ ನಮಗೆ ಹೇಳೇ ಇಲ್ವಲ್ಲ ಅಂತ ಶುರು ಮಾಡಿದರು ಮಂತ್ರಿಗಳೆಲ್ಲ. ನಾನು ಈ ಜೂರಿಸ್ಡಿಕ್ಷನ್ MLA, ನನಗೆ ಹೇಳಿಲ್ಲ, ನನಗೆ ಚೀಫ್ ಗೆಸ್ಟ್ ಆಗಿ ಕರೆದಿಲ್ಲ. ನಾಳೆ ಇಲ್ಲಿ ಯಾರು ಚೀಫ್ ಗೆಸ್ಟ್ ಇಲ್ಲ, ಇಡೀ ಕರ್ನಾಟಕವೇ ಚೀಫ್ ಗೆಸ್ಟ್ ಇಲ್ಲಿ, ಬರೋಂಗಿದ್ರೆ ಬನ್ನಿ ಅಂದರು. ಅವರೆಲ್ಲ ದೊಡ್ಡ ದೊಡ್ಡ ಮಂತ್ರಿಗಳಾಗಿದ್ದಾರೆ, ಬಟ್ ಐ ಕ್ಯಾನ್ ಟಾಕ್ ಟು ದೆಮ್ ಲೈಕ್ ದಟ್. ಇನ್ನು ನನ್ನ ಮಗಳು ಮದುವೆ ಮಾಡ್ತಿದ್ದಾನೆ ಇಲ್ವಲ್ಲ. ಇಟ್ ವಾಸ್ ಅ ಪ್ರೋಗ್ರಾಮ್ ಆಫ್ ದಿ ಪೀಪಲ್. ಸೊ ಬಂದರು ಇವರು ಆರ್ ಅಶೋಕ್ ಇರ್ಬೋದು, ಕಟ್ಟ ಸುಬ್ರಹ್ಮಣ್ಯ ನಾಯ್ಡು, ಇವರೆಲ್ಲ ಮಂತ್ರಿಗಳ ಕ್ಯಾಬಿನೆಟಲ್ಲಿ. ನಾವು ಬೆಂಗಳೂರು ಮಂತ್ರಿಗಳು ನಮಗೆ ಹೇಳಿಲ್ಲ ಅಂತ. ನಾನು ಹೇಳಿದ್ದು ಏನು ಯಾರ್ದು ವೈಯಕ್ತಿಕ ಇನ್ವಿಟೇಷನ್ ಎಲ್ಲ ನಿಮ್ಮ ಆಫೀಸ್ಗೆ ಹೋಗಿದ್ದಾವೆ, ನಿಮಗೆಲ್ಲ PAಗಳು PS ಎಲ್ಲ ಇದ್ದಾರೆ, ಅವ್ರು ನಿಮಗೆ ತೋರಿಸ್ಬೇಕಾಯ್ತು, ಅವ್ರ ತಪ್ಪು ನಂದಲ್ಲ ಅಂದೆ. ಸುಮ್ಮನಾದರು. ಆಮೇಲೆ ಬಂದು ಕುಳಿತುಕೊಂಡವ್ರು ಅವ್ರು ಹೋಗಲೇ ಇಲ್ಲ. ಆರ್ ಅಶೋಕ್ ಈ ಕೇಮ್ ಫ್ರಮ್ ಹೋಮ್. ಶುರುವಾದಮೇಲೆ TV ನಲ್ಲಿ ನೋಡ್ಕೊಂಡು ಬಂದು ಕುಳಿತಿದ್ರು ಕೊನೆಯವರೆಗೆ. ತುಂಬ ಖುಷಿಪಟ್ಟು ಸಮಾಧಾನ ಮಾಡಿ ಹೋದರು. ನಾವೇನು ತಪ್ಪು ತಿಳ್ಕೊಬೇಡಿ ಸರ್, ನೀವು ಹಿಂಗೆ ಮಾತಾಡ್ದು ಅಂತೇಳಿ ಅಂತ. ಎಲ್ಲರನ್ನೂ ಒಂದೆಡೆಗೆ ತಂದು ಸೇರಿಸಿದ ಕಾರ್ಯಕ್ರಮ. ಎಲ್ಲರನ್ನೂ ಒಂದೆಡೆಗೆ ಕಲಾವಿದರು, ಕಲಾ ಸಂಘಟಕರು, ಕಲಾ ಪೋಷಕರು, ಅದ್ರಿಗೆ ಎಷ್ಟು ಜನ ಕೆಲಸ ಮಾಡಿದ್ದಾರೆ ಅಂತಂದರೆ ಒಬ್ಬೊಬ್ರದ್ದು ಹೆಸರು ಹೇಳ್ತಾ ಹೋದರೆ ಲೋಪ ಆಗ್ಬೋದು, ಯಾರ್ದ ಬಿಟ್ಟೋಗ್ಬೋದು ಹೆಸರು. ಲಾಡ್ ಆಫ್ ಪೀಪಲ್. ಆ ಕಾಸ್ಟ್ಯೂಮ್ ಡಿಸೈನಿಂದ ಹಿಡಿದು ಈ ಹಳ್ಳಿಯಿಂದ ಕಲಾವಿದರು ಬರ್ತಾರಲ್ಲ, ಸುಮಾರು ಜನ ಊರಿಂದ ಎದ್ದು ಹಾಗೆ ರಾತ್ರಿ ಬಸ್ ಹತ್ತಿಗೆ ಬಂದುಬಿಡ್ತಾರೆ. ಅವ್ರಿಗೆ ಬ್ರಷ್ ಮಾಡಿರಕ್ಕಲ್ಲ, ಮೀಸೆ ಟ್ರಿಮ್ ಮಾಡಿರಕ್ಕಲ್ಲ, ತಲೆ ಬಾಚ್ಕೊಂಡಿರಕ್ಕಲ್ಲ, ಒಳ್ಳೆ ಬಟ್ಟೆ ಇರಕ್ಕಲ್ಲ, ಅವ್ರನ್ನೆಲ್ಲ ತಗೊಂಡು ಸ್ಟೇಜ್ ಮೇಲೆ ನಿಲ್ಸೋಕ್ಕಾಗಲ್ಲ. ಸೊ ಅದಕ್ಕೆ ಒಂದು ಟೀಮ್ ತಯಾರು ಮಾಡಿ, ಆ ಟೀಮ್ ಏನಂದರೆ ಇವ್ರಿಗೆ ಬೆಳಗ್ಗೆಯಿಂದ ಕ್ಲೀನ್ ಮಾಡಿಸಿ ಹೈಜೀನಿಕ್. ಮುಂಚೆ ಎಲ್ಲ ಅಲ್ಲಿ ಛತ್ರದಲ್ಲಿ ಉಳಿಸ್ತಾ ಇದ್ರು. ನಾವು ವಿ ಡಿಸೈಡೆಡ್ ಟು ಪುಟ್ ದೆಮ್ ಅಪ್ ಇನ್ ಸಮ್ ಪ್ರಾಪರ್ ರೂಮಲ್ಲಿ ಬಾತ್ರೂಮ್ ಇರಬೇಕು, ಟಾಯ್ಲೆಟ್ ಇರಬೇಕು, ಇವ್ರು ಸ್ನಾನ ಮಾಡೋಕ್ಕೆ ಟೈಮ್ ಇರಬೇಕು. ಸೊ ಅವ್ರು ಏನೇನು ಸಿದ್ಧತೆಗೆ ಏನು ಬೇಕೋ ಅಂಥ ಜಾಗಗಳಿಗೆಲ್ಲ ಅವ್ರಿಗೆ ಮಾಡಿ ಒಬ್ಬೊಬ್ರು ಕೋಆರ್ಡಿನೇಟರ್ ಮಾಡೋದು. ಕೆಲವರು ಅವರಿಗೆ ಕಾಸ್ಟ್ಯೂಮ್ ಡಿಸೈನು ಚೆನ್ನಾಗಿ ಮಾಡಿದರು ಅವ್ರಿಗೆ. ಆಮೇಲೆ ಎಕ್ಸಿಟ್ ಎಂಟ್ರಿ ಗೊತ್ತಿರೋದಿಲ್ಲ ಈ ಜನಪದ ಕಲಾವಿದರಿಗೆ. ಎಲ್ಲಂದ್ರಲ್ಲಿ ಸ್ಟೇಜ್ ಮೇಲೆ ಬಂದುಬಿಡ್ತಾರೆ, ಆಮೇಲೆ ನೀವು ತಳ್ಳೋವರೆಗೂ ಹೋಗಲ್ಲ. ಅದು ಒಂದು ಪ್ರಾಬ್ಲಮ್ ಇತ್ತು. ಸೊ ಅವ್ರಿಗೆಲ್ಲ ಇಷ್ಟು ಟೈಮು ಈ ಸೌಂಡ್ ಬಂದಾಗ ನೀವು ಸ್ಟೇಜಿಂದ ಹೊರಗೆ ಬರ್ಬೇಕಂತ ಈ ಕಲಿಸ್ಲಿಕ್ಕೆಲ್ಲ ಕೋಆರ್ಡಿನೇಟರ್ಸ್ ಭಾಳ ಜನ ಇದ್ದಾರೆ. ಲಾಡ್ ಆಫ್ ಪೀಪಲ್. ತರಬೇತಿ ಕೊಟ್ಟು ನಂತರ ಪರ್ಫಾರ್ಮ್ ಆಗಿರೋದಲ್ಲಿ ಹೌದೌದು. ಎವ್ರಿಬಡಿ ವಾಸ್ ಟ್ರೈನ್ಡ್. ಫಸ್ಟು ಅವರು ರಿಹರ್ಸಲ್ ಒಂದು 4-5 ರಿಹರ್ಸಲ್ ಆದಮೇಲೆ ಅವರು ಸ್ಟೇಜ್ ಮೇಲೆ ಕರ್ಕೊಂಡು ಬರ್ತಾ ಇದ್ದಿದ್ದು. ಬಟ್ ಏನಂದರೆ ಅವರಲ್ಲಿ ಅದ್ಭುತವಾದ ಒಂದು ಕಲೆ ಇತ್ತು, ಎನರ್ಜಿ ಇತ್ತು, ಅವ್ರ ಬಗ್ಗೆ ಅವ್ರಿಗೆ ನಂಬಿಕೆ ಇತ್ತು. ವಿಧಾನಸೌಧದ ಮುಂದೆ ಮಾಡ್ತೀವಿ ಅಂತ ಒಂದು ಹೆಮ್ಮೆ ಇತ್ತು ಅಲ್ವಾ.
ತುಂಬ ಆ ವಿಧಾನಸೌಧದಲ್ಲಿ ಮಾಡೋಕ್ಕೆ ಮುಂಚೆ ನಾವು ಲಾಟ್ ಆಫ್ ಪಬ್ಲಿಸಿಟಿ ಕೊಟ್ಟು ಕೆಲವೆಲ್ಲ ಪೇಪರ್ಗಳಲ್ಲಿ ಇವ್ರದ್ದು ಫೋಟೋಗಳು ಬರೋದು, ಫ್ರಂಟ್ ಪೇಜಲ್ಲಿ ಬರೋದು. ಯಾವುದು ಬಾಗಲಕೋಟೆನೊಬ್ಬ ತಮಟೆ ಬಾರಿಸ್ತಾ ಇದ್ದ ಒಬ್ಬ ಹುಡುಗ, ಒಂದು ಫೋಟೋ ಬಂದಿತ್ತು, ಅವನು ಊರಿಗೆ ಹೋಗಿ ಎಲ್ಲ ತೋರಿಸಿರೋ ನೋಡಿ ನಿನ್ನ ಫೋಟೋ ಬಂದಿದೆ ಅಂತ. ಅವನು ಒಂದು ವಾರ ಆದಮೇಲೆ ಸರ್ ನೆಕ್ಸ್ಟ್ ಯಾವಾಗ ಶೋ ಅಂತ ಕೇಳೋನು, ನನ್ನ ಮೊಬೈಲ್ ನಂಬರ್ ಊರೆಲ್ಲರ ಹತ್ರ ಇತ್ತು. ಹೌದು, ಎವ್ರಿ ಆರ್ಟಿಸ್ಟ್ ಹ್ಯಾಡ್ ಮೈ ನಂಬರ್, ಈ ಕುಡ್ ಕಾಲ್ ಮೀ. ಅವ್ರ ಫೋನ್ ಇಲ್ಲ ಅಂದರೆ ಅವ್ರ ಮಗನ ಹತ್ರ ಫೋನ್ ಮಾಡಿಸಿ ಮಾತಾಡೋರು. ಸೊ ಇಟ್ ಗೇವ್ ಮಿ ಅ ಲಾಟ್ ಆಫ್ ಅಂದರೆ ಈ ಥರ ಮಾಡ್ತೀವಿ ಅಂದರೆ ಜನ ನಿಮ್ಮ ಜೊತೆಗೆ ಇರ್ತಾರೆ. ಇದಕ್ಕೆ ಸಂಘಟನೆ ಮಾಡೋಕ್ಕೂ ಬೇಕು. ಆ್ಯಂಡ್ ಇಟ್ ವಾಸ್ ಓನ್ಡ್ ಬೈ ದಿ ಗೌರ್ಮೆಂಟ್. ಹೋಲ್ ಶೋ ವಾಸ್ ದಿ ಗೌರ್ಮೆಂಟ್ ಶೋ. ಹೌದು, ಹೋಲ್ ಬಜೆಟ್, ಅದಕ್ಕೆ 5 ಕೋಟಿ ರೂಪಾಯಿ ಬಜೆಟ್ ಇಟ್ಟಿದ್ದು. ಒಂದು ಶೋಗೆ ಸುಮಾರು 12-13 ಲಕ್ಷ ಖರ್ಚಾಗೋದು. ಯಾಕೆಂದರೆ ಅವ್ರಿಗೆ ನಾನು ಮುಂಚೆ ಹೇಳ್ತಾ ಇದ್ದೆ, ಅವ್ರ ಮನೆಯಿಂದ ಹೊರಟು ಇಲ್ಲಿ ಬಂದು ವಾಪಸ್ ಹೋಗೋರ್ಗೂ ಆ ಊರಲ್ಲಿ ಹೈಯೆಸ್ಟ್ ಸಂಬಳ ಯಾವುದು ಊರಲ್ಲಿ ಕೊಡ್ತಿದ್ರು ಒಬ್ಬ ಕೆಲಸಗಾರಿಗೆ 700 ಇದ್ದರೆ ನಾನು 1000 ರೂಪಾಯಿ ಮಾಡ್ತಾಯಿದ್ದೆ, 800 ಇದ್ದರೆ 1200 ಮಾಡ್ತಿದ್ದೆ. ಅಷ್ಟು ದುಡ್ಡು ಅವನಿಗೆ ದಿವಸ ಮನೆ ಬಸ್ ಹತ್ತಿದಾಗಿಂದ ವಾಪಸ್ ಹೋಗೋವ್ರಿಗೂ ಇಲ್ಲಿ ಫ್ರೀ TA ಊಟ ತಿಂಡಿ ಬಸ್ ಚಾರ್ಜು ದಾರಿ ಖರ್ಚು ಎಲ್ಲ ಕೊಡ್ತಿದ್ದು. ಅಷ್ಟು ದುಡ್ಡು ಅವನ ಜೇಬಲ್ಲಿ ಇಟ್ಟು ಕಳಿಸ್ತಾ ಇದ್ದು. 7,000 ಇರ್ಬೋದು, 8,000 ಇರ್ಬೋದು, 10,000 ಇರ್ಬೋದು. ಸೊ ಅವ್ರಿಗೆ ಮನೆಗೆ ಹೋದರೆ ಮನೇಲಿ ಮಕ್ಕಳು ಮರ್ಯಾದೆ ಕೊಡೋರು, ಇವ್ರು ತಿಂಡಿ ತಗೊಂಡು ಹೋಗೋರು, ಅಲ್ಲೇನೋ ಕೊಡಿಸೋರು, ಮಕ್ಕಳಿಗೆ ಬಟ್ಟೆ ಕೊಡಿಸೋರು, ಏನೋ. ಸೊ ಎವ್ರಿಬಡಿ ಶುಡ್ ಬಿ ಫೌಂಡ್ ಯೂಸ್ಫುಲ್ ಇನ್ ದರ್ ಹೋಮ್. ಮಾತನಾಡಣ್ಣಯ್ಯ ಮಾತನಾಡು, ಏ ಮುತ್ತು ಏ ಗಿಳಿಗೆ ಮಾತನಾಡು.